ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಮೋಡಗಳು ಎಂದರೇನು? ವಿಧಗಳನ್ನ ಹೆಸರಿಸಿ. ಇದು ವಾಯುಗೋಳ ಚಾಪ್ಟರ್ ಇಂದ ಮುಂದಿನ ಪ್ರಶ್ನೆ ಮಕ್ಕಳೇ. ಮೋಡಗಳು ಎಂದರೇನು? ಕ್ಲೌಡ್ಸ್. ಓಕೆ. ವಾಯುಮಂಡಲದ ಉಷ್ಣಾಂಶವು ಕಡಿಮೆಯಾದಾಗ ಅದರಲ್ಲಿನ ಜಲಾಂಶವು ಘನೀಕರಣಗೊಂಡು ಏನಾಗತ್ತೆ? ಸಣ್ಣ ಸಣ್ಣ ನೀರಿನ ಹನಿಗಳು ನಿರ್ಮಾಣವಾಗುತ್ತೆ. ಓಕೆನಾ? ಸೊ ಈ ಸಣ್ಣ ಸಣ್ಣ ನೀರಿನ ಹನಿಗಳು, ಘನೀಭವಿತವಾದಂತಹ ಜಲಾಂಶ, ಇವುಗಳನ್ನ ಮೋಡಗಳು ಅಂತ ಕರೀತಾರೆ ಮಕ್ಕಳು. ಓಕೆ. ಮೋಡಗಳನ್ನು ಅವುಗಳ ಲಕ್ಷಣಗಳ ಆಧಾರದ ಮೇಲೆ ಪದರ ಮೋಡಗಳು, ರಾಶಿ ಮೋಡಗಳು, ಹಿಮಕಣ ಮೋಡಗಳು, ರಾಶಿ ದೃಷ್ಟಿ ಮೋಡಗಳು ಎಂದು ಏನ್ ಮಾಡಿದ್ದಾರೆ? ಡಿವೈಡ್ ಮಾಡಿದ್ದಾರೆ. ರಾಶಿ ದೃಷ್ಟಿ ಅಲ್ಲ, ರಾಶಿ ವೃಷ್ಟಿ ಮೋಡಗಳು. ಓಕೆನಾ? ರಾಶಿ ವೃಷ್ಟಿ ಮೋಡಗಳು ಎಂದು ಡಿವೈಡ್ ಮಾಡಲಾಗಿದೆ. ಸೊ ಇವುಗಳಲ್ಲಿ ರಾಶಿ ಮೋಡಗಳು ಅಂತಂದ್ರೆ ಊರ್ಧ್ವಮುಖವಾಗಿ ಬೆಳೆದಿದ್ದು, ಇದರ ಮೇಲ್ಮೈ ಗೋಪುರ ಬಾಗಿರುವುದರಿಂದ ಇದು ಹೂಕೋಸಿನ ರಚನೆಯನ್ನ, ಹೂಕೋಸ್ ನೋಡಿರ್ತೀರಲ್ವಾ, ಹೂಕೋಸಿನ ರಚನೆಯನ್ನ ಹೊಂದಿರುತ್ತದೆ. ಸೊ ಇವುಗಳನ್ನ ನಾವು ರಾಶಿ ಮೋಡಗಳು ಅಂತ ಕರಿತೀವಿ. ಪದರು ಮೋಡ ಅಂತಂದ್ರೆ ವಾಯುಮಂಡಲದಲ್ಲಿ ಅತ್ಯಂತ ಕೆಳಗೆ ಇರುವಂತಹ ಕೆಳಮಟ್ಟದಲ್ಲಿ ಉಂಟಾಗುವಂತಹ ಮೋಡಗಳು ಪದರ ಮೋಡಗಳು. 2 ಕಿಲೋಮೀಟರ್ ಅಷ್ಟು ಎತ್ತರಗಳವರೆಗೆ ಇವು ಕಂಡು ಬರುತ್ತೆ. ತೆಳುವಾದ ಹಾಳೆ, ವಿಸ್ತಾರವಾದ ಪದರುಗಳಂತೆ ಇವು ಇರುತ್ತೆ. ಹಿಮಕಣ ಮೋಡಗಳು ಅಂದ್ರೆ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಎತ್ತರದಲ್ಲಿ, ಅಂತಂದ್ರೆ 6 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರುವಂತಹ ಮೋಡಗಳು. ಈ ಮೋಡಗಳು ಗುಂಗುರು ಕೂದಲು, ನೀವು ನೋಡಿರ್ತೀರ ಗುಂಗುರು ಕೂದಲು ಅಲ್ವಾ, ಈ ರೀತಿ ಗುಂಗುರು ಕೂದಲುಗಳನ್ನ ಹೋಲುತ್ತಿದ್ದು, ಈ ರೀತಿಯಾಗಿ ಇರುವಂತಹ ಮೋಡಗಳು ಹೋಲುತ್ತಿದ್ದು ರೆಕ್ಕೆ ಅಥವಾ ನಾರನ್ನು ಹೊಂದಿರುವಂತೆ ಕಾಣುತ್ತದೆ. ಆದ್ದರಿಂದ ಇದನ್ನ ಹಿಮಕಣ ಮೋಡಗಳು ಅಂತ ಕರೀತಾರೆ. ಓಕೆ. ಸೊ ಇವು 6 ಕಿಲೋಮೀಟರ್ ವರೆಗೆ ಕಂಡು ಬರುವಂಥದ್ದು. ಅದೇ ರೀತಿ ಪದರ ಮೋಡಗಳು ಅತ್ಯಂತ ಕೆಳಭಾಗದಲ್ಲಿ, ಅಂತಂದ್ರೆ ಜಸ್ಟ್ 2 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬರುವಂತಹ ಮೋಡಗಳು. ಓಕೆ. ಸೊ ರಾಶಿ ಮೋಡಗಳು ನಿಮಗೆ ಯಾವ ತರ ಕಾಣ್ತವೆ? ಹೂಕೋಸಿನ ತರ ಕಾಣುವಂತಹ ಮೋಡಗಳು. ಓಕೆನಾ? ಸೊ ರಾಶಿ ವೃಷ್ಟಿ ಮೋಡಗಳು, ದೃಷ್ಟಿ ಅಲ್ಲ ಇದು, ಸಾರಿ, ರಾಶಿ ವೃಷ್ಟಿ ಮೋಡಗಳು ಅಂತ. ವೃಷ್ಟಿ ಅಂತಂದ್ರೆ ಏನು ಮಕ್ಕಳೇ? ಮಳೆ ಅಲ್ವಾ. ವೃಷ್ಟಿ ಮೋಡಗಳು. ಓಕೆನಾ? ನಿಂಬಸ್ ಕ್ಲೌಡ್ಸ್ ಅಂತ ಇದನ್ನ ಕರೀತಾರೆ. ಈ ಮೋಡಗಳು ಮಳೆ ತರುವ ಮೋಡಗಳ, ವೃಷ್ಟಿ ಅಂತಂದ್ರೆ ಏನು? ಮಳೆ ತರುವ ಮೋಡಗಳು ಯಾವುದು? ರಾಶಿ ವೃಷ್ಟಿ ಮೋಡಗಳಾಗಿದ್ದು ಹೆಚ್ಚು ಮಳೆ ಮತ್ತು ಹಿಮವನ್ನ ಸುರಿಸುತ್ತವೆ. ರಾಶಿ ವೃಷ್ಟಿ ಮೋಡಗಳು ದಪ್ಪವಾಗಿದ್ದು ಅತ್ಯಧಿಕ ಮಳೆಯನ್ನ ತರುವಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ಪ್ರಕಾರದ ಮೋಡಗಳಿವೆ. ಓಕೆ. ಥ್ಯಾಂಕ್ ಯು.